ನೋಡಿ, ನಮ್ಮ ಮನೆಯಲ್ಲಿ ಈ ರೀತಿ ಈ ಹಳೆ ರಟ್ಟಿನ ಡಬ್ಬಗಳಿರುತ್ತಲ್ಲ, ನಾವು ಬೊಂಬೆನೇ ತುಂಬಿಡ್ತೀವಿ. ಅದರಲ್ಲೇ ನಾವು ಈ ರೀತಿ 3 ಸ್ಟೆಪ್ನು ಮಾಡಿದ್ದೀವಿ. ಇಲ್ಲಿ ನಾವು ಪೂರ್ತಿ ಕೃಷ್ಣ ಲೀಲೆ ಅದಕ್ಕೆ ಸಂಬಂಧಪಟ್ಟಂತಹ ಬೊಂಬೆಗಳನ್ನು ಇಟ್ಟಿದ್ದೀವಿ. ಇಲ್ಲಿ ಕೃಷ್ಣ ಜೈಲಲ್ಲಿ ನೋಡಿ ಹುಟ್ಟಿದ್ದಾನೆ. ಆ ಹುಟ್ಟಿದಂತಹ ಮಗುನ ವಾಸುದೇವ ಇಲ್ಲಿ ಬುಟ್ಟಿಲಿಟ್ಕೊಂಡು ಅದನ್ನು ನಂದ ಗೋಕುಲಕ್ಕೆ ಇಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅನಂತರ ಇಲ್ಲಿ ಕೃಷ್ಣ ಕೂತ್ಕೊಂಡು ಬೆಣ್ಣೆ ತಿಂತಾ ಇರೋದು, ವಿದ್ಯಾಭ್ಯಾಸ ಮಾಡ್ತಾ ಇರೋದು, ಹಸು ಕಾಯ್ತಾ ಇರೋದು. ನಂತರ ಕಾಳಿಂಗ ಮರ್ದನ, ಇದು ಕಾಳಿಂಗ ಮರ್ದನ. ಇಲ್ಲಿ ಗೋಪಾಲಕೃಷ್ಣ ರಾಸಲೀಲೆ ಆಡ್ತಾ ಇರೋದು, ರಾಧಾಕೃಷ್ಣ ಗೀತೋಪದೇಶ, ನಂತರ ರಾಧಾಕೃಷ್ಣ. ಹೀಗೆ ನೀವು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೊಂಬೆಗಳನ್ನು ನೀವು ಜೋಡಿಸ್ಕೋಬೇಕಾಗತ್ತೆ.